ಗಂಗಾವತಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಕುರಿತು ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಆಡಿಯೋ ಹೇಳಿಕೆಗೆ ಗಂಗಾವತಿ ತಾಲೂಕು ಬೋವಿ ಸಮಾಜವು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಎಂದು ಸಮಾಜದ ತಾಲೂಕು ಅಧ್ಯಕ್ಷ ಗಾಳಪ್ಪ ಬೋವಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಬೋವಿ ಸಮಾಜದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕನಕಗಿರಿ ಕ್ಷೇತ್ರದ ಶಾಸಕ ಶಿವರಾಜ್ ತಂಗಡಗಿ ಅವರು ಗಂಗಾವತಿ ಕ್ಷೇತ್ರದ ಇಕ್ಬಾಲ್ ಅನ್ಸಾರಿ ಅವರಿಗೆ ಮತ ಹಾಕಬಾರದು ಎಂದು ಹೇಳಿದರು ಎಂಬ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ವಿನಾಕಾರಣ ಸಚಿವ ಶಿವರಾಜ್ ತಂಗಡಗಿ ಅವರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ವಿರುದ್ಧ ಆರೋಪ ಮಾಡುವುದು ಇಕ್ಬಾಲ್ ಅನ್ಸಾರಿ ಅವರ ನಾಯಕತ್ವಕ್ಕೆ ಶೋಭೆ ತರುವುದಿಲ್ಲ. ಅವರು ಈ ಕುರಿತವಾಗಿ ಗಂಭೀರವಾಗಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೋವಿ ಸಮಾಜವು ಮೊದಲಿನಿಂದಲೂ ಇಕ್ಬಾಲ್ ಅನ್ಸಾರಿ ಅವರಿಗೆ ಬೆಂಬಲವನ್ನು ಕಾರ್ಯನಿರ್ವಹಿಸಿದೆ. ಅವರ ಸೋಲಿಗೆ ಬೋವಿ ಸಮಾಜ ಅಥವಾ ಶಿವರಾಜ್ ತಂಗಡಗಿ ಕಾರಣ ಎಂದು ಬಿಂಬಿಸುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಬೋವಿ ಸಮಾಜವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಅನ್ಸಾರಿ ಅವರು ಚುನಾವಣೆಯಲ್ಲಿ 56,000 ಹೆಚ್ಚು ಮತಗಳನ್ನು ಪಡೆದಿದ್ದು ಅದನ್ನು ಕೇವಲ ಅಲ್ಪಸಂಖ್ಯಾತರ ಮತಗಳಿಂದಲೇ ಪಡೆದಿದ್ದಾರೆ ಎಂಬ ರೀತಿಯಲ್ಲಿ ಬಿಂಬಿಸುವುದು ತಪ್ಪು ಕಲ್ಪನೆಯಾಗಿದೆ. ಜೆಡಿಎಸ್ನಲ್ಲಿದ್ದ ಅವಧಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯವರೆಗೆ ಬೋವಿ ಸಮಾಜಕ್ಕೆ ಅವರು ನೀಡಿದ ಕೊಡುಗೆ ಏನೆಂಬುದನ್ನು ಒಮ್ಮೆ ಅವಲೋಕಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜಗಳ ವಿಶ್ವಾಸವನ್ನು ಗಳಿಸುವ ಮೂಲಕ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ನೆಲೆಯನ್ನು ಬಲಪಡಿಸಿಕೊಳ್ಳಬೇಕು ಅವರು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬೋವಿ ಸಮಾಜದ ಯುವ ಘಟಕದ ಜಿಲ್ಲಾಧ್ಯಕ್ಷ ಹುಲ್ಲೇಶ್ ಬಂಡಿ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ಗೌರವಾಧ್ಯಕ್ಷ ರುದ್ರಪ್ಪ ಹಾಗೂ ಪ್ರಮುಖರಾದ ಗಾಳಪ್ಪ ಕಟ್ಟಿಮನಿ, ತಿಮ್ಮಣ್ಣ, ಸೀನಪ್ಪ, ನಾಗರಾಜ್, ದುರ್ಗಪ್ಪ, ಗೋವಿಂದಪ್ಪ ಅರೆಹಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಸ್ವಲ್ಪ ನಿರ್ಲಕ್ಷ್ಯಕರ ಮಾಡ್ಯಾರ, ನನ್ನಂತಲ್ಲ ಎಲ್ಲ ನಿರ್ಲಕ್ಷ್ಯಕರ ಮಾಡ್ಯಾರ ಅಂತ ನಾವು ಸೀನಪ್ಪ ಬೋವಿ, ಕನಕಪ್ಪ ಬೋವಿ, ನಾಗರಾಜ ಬೋವಿ, ದುರ್ಗಪ್ಪ ಬೋವಿ, ಗೋವಿಂದಪ್ಪ ಆರಾಳ, ಈ ಜಿಲ್ಲೆಗೆ ಆಗಮಿಸಿದಂತ ಮಿನಿಸ್ಟರ್ ಬಂದ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಪತ್ರಿಕಾ ಮುಖದಲ್ಲಿ ಒಂದು ಹೇಳಿಕೆ ಕೊಟ್ಟಿರುವಂತ ಶಿವರಾಜ್ ತಂಗಡಗಿ ಸಾಹೇಬರು, ಆ ಹೇಳಿಕೆ ಏನಪ್ಪ ಅಂದ್ರೆ, ಈ ರಾಜ್ಯದ ಮಂತ್ರಿಯಾಗಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಆಡಳಿತವನ್ನು ಮಾಡಿರುತ್ತಾರೆ. ಅಂತವರ ಬಗ್ಗೆ ನಮ್ಮ ಲೋಕಲ್ ಇರುವಂತಹ ರಾಜಕಾರಣಿ ಅನ್ಸಾರಿ ಅವರು ಸಮಾಜವನ್ನು ದಾರಿ ತಪ್ಪಿಸುವಂತ ಮೂಲಕ ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರೇನಪ್ಪ ಅಂದ್ರೆ, ಈ ರಾಜ್ಯದಲ್ಲಿ ಲಕ್ಷ ಲಕ್ಷ ಜನಸಂಖ್ಯೆ ಅಭಿಮಾನಿಗಳುಳ್ಳುವಂತ ಒಬ್ಬ ಸಚಿವರು, ಅವರು ಕಾಂಗ್ರೆಸ್ಗೆ ಬದ್ಧ ಬುನಾದಿ ಅಂತವರು ತಾಲೂಕಾ ಸಮಾಜಕ್ಕೆ ಕಾಂಗ್ರೆಸ್ ಮಾಡಬೇಡಿ, ಬೇರೆ ಪಕ್ಷಕ್ಕೆ ಮಾಡಿ ಅಂತ ಹೇಳಿಕೆ ಕೊಟ್ಟಾರ ಅಂತ ಹೇಳಿ ಅವ್ರು ಹೇಳಿಲ್ಲ. ಅವ್ರು ಹೇಳಿರೋದೇನಪ್ಪ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಹೇಳಿ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಎಲ್ಲಾ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಬಂತು, ಈ ರಾಜ್ಯದಲ್ಲಿ ಬಂತು ಅವ್ರು ಹೇಳಿಕೆ ಕೊಟ್ಟಿರೋದು ಅದ್ರ ಪ್ರಕಾರವಾಗಿ. ಅವ್ರು ರಾಜ್ಯ ಮಟ್ಟದಲ್ಲಿ, ಸೆಂಟ್ರಲ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರಿದೆ. ಅದೇನು ನಮ್ಮ ಅನ್ಸಾರಿ ಸಾಹೇಬರು ಏನ್ ಮಾಡೋ ಒಂದು ಹೇಳಿಕೆ ಕೊಟ್ಟಾರ, ನಿಮ್ಮ ಸಮಾಜದಲ್ಲಿ ನೀವು ಬೇರೆ ಪಕ್ಷಕ್ಕೆ ಮಾಡಂತ ಹೇಳಿದ್ರಿ ಅಂತ ಒಂದು ಹೇಳಿಕೆ ಕೊಟ್ಟಾರ. ಅದು ಸಂಪೂರ್ಣವಾದ ಸುಳ್ಳು. ಆ ಹೇಳಿಕೆ ಅವರು ಕೊಟ್ಟಿಲ್ಲ. ಅವರು ಸುಮ್ಮನೆ ಮಾತಾಡುವಂತ ವಿಷಯ ಅನ್ಸಾರಿ ಸಾಹೇಬರು ಮಾಡಕ್ಕೆ, ನಾವು ಕೂಡ ಅನ್ಸಾರಿ ಸಾಹೇಬ್ ಅಭಿಮಾನಿಗಳೇ. ಅವರೊಂದು ಹೇಳಿಕೆ ಕೊಟ್ಟಿರೋದು ಅದು ತಪ್ಪು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇನೆ.